ಹೇಳಿದ್ರಲ್ಲ ನಿಮ್ಗೆ ಆಲ್ರೆಡಿ ಹೇಳಿ ಅದ್ರಾಗೆ ಅವರು ಮುಂದೆ ಬಂದಿಲ್ಲ, ಕೊಟ್ಟಿಲ್ಲ, ಸರಿಯಾದ ದಾಖಲಿಲ್ಲ ಅಂತ ಅವಾಗ ಹೇಳಿದ್ದೀವಿ. ಅದು ಅವಾಗ ಗಾನ್ ಕೇಸ್ ಅಂತ ಅವಾಗ ಹೇಳಿಲ್ಲ. 3 ತಿಂಗಳಿಂದ ನಿಮಗೆ ಹೇಳಿವಿ, ಅವಾಗ ಹೇಳಿದ್ವಿ. ಈಗ ರಿಪೋರ್ಟ್ ಬಂದಿರ್ಬೋದು, ಅವಾಗ ಕೂಡ ಹೇಳಿದ್ವಿ ನಾವು. 3 ತಿಂಗಳಿಂದ ನಿಮ್ಮ ಮುಂದೆ ಹೇಳಿದ್ದೀವಿ. ಸೊ ಇದರಲ್ಲಿ ಮುಂದುವರೆದು ಕಷ್ಟ, ಯಾಕೆ ಯಾವುದೇ ಸಾಕ್ಷಿ ಆಧಾರ ಅಂತ ನಾವು ಹೇಳಿದ್ದೀವಿ. ಸೊ ಅದಕ್ಕೂ ಎಕ್ಸ್ಟ್ರಾ ಏನು ಕೊಡ್ಲಿಕ್ಕೆ ಆಗಿಲ್ಲ ಅವ್ರ ಕಡೆ. ಸೊ ಈಗ ಕ್ಲೋಸ್ ಆಗಿದೆ ಅಷ್ಟೇ. ಆಗಿದ್ರೆ ಕೂಡ ಸಾಬೀತು ಮಾಡಲಿಕ್ಕೆ ಆಗಿರಲ್ಲ. ಆಗಿರ್ಬೋದು ಘಟನೆ, ಅಥವಾ ಆಗದೇ ಇರ್ಬೋದು. ಆದರೆ ಸಾಬೀತು ಮಾಡುವಂಥ ಮಾಹಿತಿ ರಾಜನ ಕಡೆ ಇರದೇ ಹೋಗಿರ್ಬೋದು, ಅಥವಾ ಕಲೆಕ್ಟ್ ಮಾಡದೇ ಇರ್ಬೋದು, ಆಗಿರ್ಬೋದು. 2 ಚಾನ್ಸ್ ಇದೆ. ಆಗಿರ್ಬೋದು, ಸಾಕ್ಷಿ ಸಿಕ್ಕಿಲ್ಲ, ಆಗದೇ ಇರ್ಬೋದು. ಬೋತ್ 2 ಚಾನ್ಸ್ ಇದೆ. ಈಗ ಕ್ಲೋಸ್ ಆಗಿದೆ ಅಷ್ಟೇ. ಪರಮೇಶ್ವರ್ ನೇತೃತ್ವದಲ್ಲಿ 2ನೇ ತಾರೀಕು ಸಭೆ ಕರೆದಿದ್ದಾರೆ ಸರ್. ಗೊತ್ತಿಲ್ಲ, ಕರೆದ್ರೆ ಹೋಗ್ತೀವಿ. ನಿನ್ನೆ ಹೇಳಿರಲ್ಲ, ಕರೆದ್ರೆ ಹೋಗ್ತೀವಿ ಅಂತ ಹೇಳಿದ್ದೀವಿ. ಹೈಕಮಾಂಡ್ ಮೊದಲು ಬ್ರೇಕ್ ಆಗಿತ್ತು. ಇಲ್ಲ, ಆ ಸಭೆ ಈಗ ಈ ಸಭೆಗೆ ಬೇರೆ ಇದೆ, ಅದು ವ್ಯತ್ಯಾಸ ಇದೆ. ಇದು ತಮ್ಮ ಸಮಸ್ಯೆಗಳು ನಾವು ಮಾಡಿದ್ರೆ ಏನು ಅಂಥದ್ದೇನು ಆಕಾಶ ಬೀಳೋದಿದ್ದಾರೆ. ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆದವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಅವರವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ. ನಾವು ನಮ್ಮ ಸಮಸ್ಯೆ ಪರಿಹಾರಕ್ಕೆ ನಾವು ಮಾಡಿದ್ರೆ ಏನಾದ್ರಾಗಿಂತ ತಪ್ಪಾಗಲ್ಲ. ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಸರ್ ರಾಜ್ಯಕ್ಕೆ 5ನೇ ತಾರೀಕು. ಅದೇ ಹೇಳಿದ್ರೆ ನಿನ್ನೆ ಯಾವುದು ಜಾಗೃತಿ ಮೂಡಿಸ್ಲಿಕ್ಕೆ, ಮತ್ತಾರು ಯಾದಿ ಗೊಂದಲ ಇರೋದ್ರಿಂದ ಜಾಗೃತಿ ಮೂಡಿಸ್ಲಿಕ್ಕೆ ಬರ್ತಾರೆ. ಆಗ್ಲಿ, ಒಳ್ಳೆ ಕಾರ್ಯಕ್ರಮ ಇದೆ ಅದು. ಸರ್, ಮತ್ತೆ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನದ ವಿಚಾರ ಕುರಿತಂತೆ ನೆನ್ನೆ ಇಟ್ನಲ್ಲಿ ಕೂಡ ತಮ್ಮನ್ನು ಭೇಟಿಯಾಗಿದ್ರು ಸರ್. ಚರ್ಚೆ ಇಲ್ಲ, ಅದಕ್ಕೋಸ್ಕರ ಅಲ್ಲ, ಅದು ಇನ್ನೂ ಚುನಾವಣೆಗಳಾಗಬೇಕು. ಅದು ಯಾವ ರೀತಿ ಆಗೈತಿ ಆವಾಗ ಹೇಳಲಿಕ್ಕಾಗುತ್ತೆ, ಈಗೇನು ಹೇಳಲಿಕ್ಕೆ ಆಗೋಲ್ಲ ಅದ್ರ ಬಗ್ಗೆ. ಸರ್, ರಾಹುಲ್ ಗಾಂಧಿ ಅವರು ಬೆಂಗಳೂರು ಬರ್ತಿರೋದು ಮತಕಳ್ಳತನ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ. ಈ ಮತಕಳ್ಳತನ ಆಗಿಲ್ಲ ಅಂತ ಹಿಂದೆ ಹೇಳ್ತಾರೆ. ಈಗ ಮತಕಳ್ಳತನ ಆಗಿದೆ, ಸಾಕ್ಷಿ ಕೊಡಿ, ಸಾಕ್ಷಿ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕೊಂಡಿದ್ರು, ಚುನಾವಣಾ ಆಯೋಗದವ್ರು ಕೇಳಿದ್ರು, ಇನ್ನೂ ಯಾವ್ದು ಪ್ರೂಫ್ ಕೊಟ್ಟಿಲ್ಲ. ಆದ್ರೆ ಪ್ರತಿಭಟನೆ ನಡೆಸೋ ಮೂಲಕ ನೀವು ಏನು ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದ್ದೀರಿ ಸರ್? ಜಾಗೃತಿ ಮುಂದೆ ಆಗಬಾರ್ದಂಗೆ ಜಾಗೃತಿ ಮೂಡಿಸ್ಲಿಕ್ಕೆ ಪ್ರಯತ್ನ. ಅದು ಮುಂದೆ ಆ ರೀತಿ ಆಗಬಾರ್ದು, ಜಾಗೃತಿ ಮೂಡಿಸ್ಕೊಂತ ಒಂದು ಪ್ರಯತ್ನ. ಅದು ಕೋರ್ಟ್ಗೆ ಹೋಗೋದಿತ್ತಲ್ಲ ಸರ್? ಹಿಂಗ ಕೋರ್ಟ್ನಲ್ಲಿ ಇದೆ. ಕೋರ್ಟ್ನಲ್ಲಿ ಈಗಾಗಲೇ ಬಿಹಾರದೊಂದು ನಡೀತಾ ಇದೆ. ಅಲ್ಲಿ ಏಕಾಏಕಿ ಬಹಳ ಜನ ತೆಗೆದುಹಾಕುವಂತ ಪ್ರಯತ್ನ ನಡೀತಾ ಇದೆ. ಕೋರ್ಟ್ನಲ್ಲಿ ಕೂಡ, ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಒಂದು ಇನ್ನೂ ಜಾಸ್ತಿ ತೆಗಿಬಹುದು. ಅದು ಕೋರ್ಟ್ನಲ್ಲಿ ಇದೆ. ಅಲ್ಲಿ ಕೇಳಿದ್ದಾರೆ ಯಾಕೆ ತೆಗಿತಾ ಇದಾರೆ, ಏನು ಕಾರಣ ಅಂತ. ಕೇಂದ್ರ ಸರ್ಕಾರ ಉತ್ತರ ಅಲ್ಲಿ ಕೊಡಬೇಕು ಅವ್ರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.